ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಚಾರ ನಮ್ಮ ಕುಮಾರಸ್ವಾಮಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದ್ರೆ, ಬಳ್ಳಾರಿ ನಗರದಲ್ಲಿ ನಡೆದಂತಹ ಇಡೀ ಪ್ರಕರಣವನ್ನ ಮುಚ್ಚೆ ಹಾಕಲು ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಕೆಲಸವನ್ನ ಮಾಡ್ತಿದೆ. ಕೇವಲ ಬ್ಯಾನರ್ ಅಂಟಿಸುವಂತಹ ವಿಚಾರದಲ್ಲಿ ಯಾರಾದರೂ ವ್ಯಕ್ತಿಯನ್ನ ಬೀದಿಯಲ್ಲಿ ಗುಂಡಿಕ್ಕಿ ಕೊಲ್ತಾರಾ? ಅಷ್ಟೇ ಅಲ್ಲದೆ, ಈ ಮರಣೋತ್ತರ ಪರೀಕ್ಷೆ ನಡೆದ ಕೂಡಲೇ ಆ ಮೃತರಾದ ಕಾರ್ಯಕರ್ತನ ದೇಹವನ್ನ ಸುಟ್ಟು ಹಾಕಿದ್ದಾದ್ರೂ ಏಕೆ? ಕಾಂಗ್ರೆಸ್ಸಿಗರು ಸತ್ಯವನ್ನ ಜನತೆ ಮುಂದೆ ಹೇಳಬೇಕು ಅಂತ ಅವರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಸ್ನೇಹಿತರೆ, ಮುಂದುವರೆದು ಅವ್ರು ಏನಂತ ಹೇಳಿದ್ರು ಅಂದ್ರೆ, ಈ ಮರಣೋತ್ತರ ಪರೀಕ್ಷೆ ನಡೆದಾದ್ಮೇಲೆ ಕುಟುಂಬದವರಿಗೆ ಅಂತಿಮ ವಿಧಿವಿಧಾನವನ್ನು ನಡೆಸೋದಕ್ಕೂ ಕೂಡ ದೇಹವನ್ನ ಕೊಟ್ಟಿಲ್ಲ. ಈ ಕಾಂಗ್ರೆಸ್ಸಿಗರು ಇಡೀ ಪ್ರಕರಣವನ್ನ ತರಾತುರಿಯಲ್ಲಿ ಮುಚ್ಚಿ ಹಾಕೋದಕ್ಕೆ ಆ ಕಾರ್ಯಕರ್ತನ ಮೃತದೇಹವನ್ನ ಸುಟ್ಟು ಹಾಕಿದ್ದಾರೆ. ಇದರಿಂದ ನಿಜಾಂಶ ಎಲ್ಲಿ ಹೊರಬರುತ್ತದೋ ಅನ್ನುವಂತಹ ಭೀತಿಯಿಂದ ಅವರು ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಅವ್ರು ಏನಂತ ಹೇಳಿದ್ರು ಅಂದ್ರೆ, ಬಳ್ಳಾರಿಯಲ್ಲಿ ಹತ್ಯೆ ಆದ ಈ ಕಾರ್ಯಕರ್ತನಿಂದ ನನಗೂ ಕೂಡ ನೋವಾಗಿದೆ. ಈ ಹತ್ಯೆ ಆದ ನಂತರ ಒಂದು ವಾರ ಕಳೆದ ಮೇಲೆ ಹಲವಾರು ನಾಯಕರು ಅಲ್ಲಿಗೆ ಭೇಟಿ ನೀಡಿ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ, ಮೊನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಮಾಡಿದ್ದಾರೆ. ಇವರನ್ನ ಸಭೆಯನ್ನ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಇವರೇನಾದ್ರೂ ಗೃಹ ಮಂತ್ರಿಗಳ ಅಥವಾ ಗೃಹ ಸಚಿವರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಾಗಿದ್ರೆ ಕರ್ನಾಟಕದಲ್ಲಿರುವಂತಹ ಗೃಹ ಸಚಿವರು ಹೆಬ್ಬೆಟ್ಟ ಅಥವಾ ರಬ್ಬರ್ ಸ್ಟ್ಯಾಂಪ ಅಂತ ಪ್ರಶ್ನೆಯನ್ನ ಕೂಡ ಅವರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, DCM DK ಶಿವಕುಮಾರ್ ಆದವರು ಕೇವಲ ಮಂತ್ರಿ ಅಷ್ಟೇ. ಅವರು ಗೃಹ ಸಚಿವರು ಮಾಡಬೇಕಾಗಿರುವಂತಹ ಕೆಲಸವನ್ನ ಹೋಗಿ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆ ಮಾಡಿದ್ಯಾಕೆ ಅಂತ ಅವರು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲ ನಾಯಕರು, ಕಾಂಗ್ರೆಸ್ ನಾಯಕರು ತೆರಳಿ ಬಳ್ಳಾರಿಯಲ್ಲಿ ಸತ್ಯ ಶೋಧನೆಯನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವರು ಕಾಂಗ್ರೆಸ್ಸಿಗರು ಹೇಳುವರದೆಲ್ಲ ಸತ್ಯ ಅಂತ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಆದರೆ ಈ ವಿಚಾರದಲ್ಲಿ ಜನತೆಗೆ ಸತ್ಯವನ್ನ ಅವರು ತಿಳಿಸಲಿ, ಸತ್ಯವನ್ನು ಜನತೆಯ ಮುಂದೆ ಇಡಲಿ. ನಾನು ಅದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೀನಿ. ನನಗೂ ಕೂಡ ಹಲವಾರು ಮಂದಿ ಮಾಹಿತಿಯನ್ನ ನೀಡೋರಿದ್ದಾರೆ. ನೈಜ ಅಂಶಗಳನ್ನ ಎಲ್ಲವನ್ನ ಕಲೆ ಹಾಕಿದ ಮೇಲೇನೆ ನಾನು ಮಾಧ್ಯಮದಲ್ಲಿ ಬಂದು ಮಾತನಾಡ್ತೀನಿ. ಇದು ಸತ್ಯವನ್ನ ಮುಚ್ಚಿಟ್ಟುವಂತಹ ಕೆಲಸ, ಇದು ದೊಡ್ಡ ತಪ್ಪು ಅಂತ ಅವರು ಒಂದು ಕೆಂಡಾಮಂಡಲವಾಗಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕರ್ನಾಟಕದ ಪಾಲಿಟಿಕ್ಸ್. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.